ಅಪರೂಪದ ಮತ್ತು ವಿಸ್ಮಯಕಾರಿ ವಿದ್ಯಮಾನಕ್ಕೆ ಕೌತುಕಕ್ಕೆ ಇವತ್ತು ಖಗೋಳ ಸಾಕ್ಷಿ ಆಗ್ತಾ ಇದೆ. ಅರ್ಥಾತ್ ಇವತ್ತು ರಣರಣ ಚಂದ್ರಗ್ರಹಣ. ಇವತ್ತು ನಭೋಮಂಡಲದಲ್ಲಿ ಖಗೋಳ ಕೌತುಕ ನಿರ್ಮಾಣವಾಗ್ತಾ ಇದೆ. ರಾತ್ರಿ ಅತ್ಯಂತ ಸುದೀರ್ಘ ರಾಹುಗ್ರಸ್ತ ಚಂದ್ರಗ್ರಹಣ ಗೋಚರವಾಗ್ತಾ ಇದೆ. ವರ್ಷದ ಎರಡನೇ ಮತ್ತು ಈ ವರ್ಷದ ಕೊನೆಯ ಚಂದ್ರಗ್ರಹಣ ಇದಾಗಿದೆ. ಸೂರ್ಯ ಭೂಮಿ ಚಂದ್ರನ ನಡುವೆ ನೆರಳಿನಾಟ ವಿಜ್ಞಾನದ ಪ್ರಕಾರ. ಇದನ್ನ ಗ್ರಹಣ ಅಂತ ಕರೀತಾರೆ. ಇವತ್ತು ಭಾದ್ರಪದ ಹುಣ್ಣಿಮೆ. ಇದೇ ಸಂದರ್ಭದಲ್ಲಿ ಗ್ರಹಣ ಘಟಿಸ್ತಾ ಇರೋದ್ರಿಂದ ಸಹಜವಾಗಿಯೇ ಜನಸಾಮಾನ್ಯರಲ್ಲಿ ಆತಂಕ ಮನೆ ಮಾಡಿದೆ. ಏನಾಗುತ್ತೆ ಅನ್ನುವಂತಹ ಭಯ ಇದೆ. ಅದೆಲ್ಲದಕ್ಕೂ ಕೂಡ ಜ್ಯೋತಿಷಿಗಳು, ಧಾರ್ಮಿಕ ಚಿಂತಕರು ಈಗಾಗಲೇ ಉತ್ತರವನ್ನು ಕೊಡ್ತಾ ಇದ್ದಾರೆ, ಪರಿಹಾರವನ್ನು ಕಲ್ಪಿಸ್ತಾ ಇದ್ದಾರೆ. ಇವತ್ತು 8:58 ಗ್ರಹಣ ಪ್ರಾರಂಭವಾಗಿ 1:27 ಗ್ರಹಣ ಮುಕ್ತಾಯವಾಗುತ್ತೆ. ಅಲ್ಲಿಯವರೆಗೂ ಕೂಡ ಇದೇ ರೀತಿಯ ಸೂರ್ಯ ಭೂಮಿ ಚಂದ್ರನ ನಡುವೆ ನೆರಳಿನಾಟ ಆಗುತ್ತೆ. ಬಿಳಿ ಬಣ್ಣದ ಚಂದಿರ ಇವತ್ತು ರಕ್ತ ಬಣ್ಣಕ್ಕೆ ತಿರುಗ್ತಾನೆ, ರಕ್ತ ಬಣ್ಣದಲ್ಲಿ ಕಾಣಿಸಿಕೊಳ್ತಾನೆ. ಇದು ಕೇಡು, ಇದು ಆತಂಕದ ವಿಚಾರ ಅಂಥೇಳಿ ಜನಸಾಮಾನ್ಯರಲ್ಲಿ ಸಹಜವಾಗಿಯೇ ಭಯ ಕಾಡ್ತಾ ಇದೆ. ಬಟ್ ವಿಜ್ಞಾನ ಲೋಕ, ಖಗೋಳ ವಿಜ್ಞಾನಿಗಳು ಇದನ್ನು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಬರೀಗಣ್ಣಿನಿಂದ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಜ್ಯೋತಿಷ್ಯ, ಧಾರ್ಮಿಕ ಚಿಂತಕರು ಆಗಿರಬಹುದು, ಖ್ಯಾತ ಜ್ಯೋತಿಷಿಗಳಾಗಿರಬಹುದು, ಹಲವರು ಕೂಡ ಇದಕ್ಕೆ ಪರಿಹಾರವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಇವತ್ತು ರಾತ್ರಿ 9:57 ಗ್ರಹಣದ ಸ್ಪರ್ಶ ಕಾಲ. ರಾತ್ರಿ 11ರಿಂದ 12:22 ಕೂಡ ಉತ್ತುಂಗ ಕಾಲ. ಮಧ್ಯರಾತ್ರಿ 1:26 ಗ್ರಹಣದ ಮೋಕ್ಷ ಕಾಲ ಇರುವಂತಹದ್ದು. ಸುದೀರ್ಘವಾದಂತಹ ಗ್ರಹಣ ಇದು. 3:29 ಕಾಲ ಗ್ರಹಣದ ಕಾಲಾವಧಿ ಇರುತ್ತೆ. ಈ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವ ದೇವರನ್ನು ಸ್ಮರಿಸಬೇಕು, ಯಾವ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ, ಅದಕ್ಕಿರುವಂತಹ ಪರಿಹಾರಗಳೇನು, ಎಲ್ಲದರ ಬಗ್ಗೆಯೂ ಕೂಡ ಖ್ಯಾತ ಜ್ಯೋತಿಷಿಗಳು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ, ಪರಿಹಾರವನ್ನು ಸೂಚಿಸಿದ್ದಾರೆ. ಹಾಗಾದರೆ ದೇವಸ್ಥಾನಗಳಲ್ಲೂ ಕೂಡ ಒಂದಿಷ್ಟು ಸಿದ್ಧತೆಗಳಾಗ್ತಾ ಇದೆ. ಇವತ್ತು ಬಹುತೇಕ ದೇವಸ್ಥಾನಗಳು ಈ ಗ್ರಹಣ ಆರಂಭಕ್ಕೂ ಮೊದಲೇನೆ, ಅಂದರೆ 6 ಗಂಟೆಗೂ ಮೊದಲೇನೆ ಕ್ಲೋಸ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಹಾಗಾದರೆ ಇವತ್ತು ಖಗ್ರಾಸ ಚಂದ್ರಗ್ರಹಣ ಗೋಚರವಾಗ್ತಾ ಇದೆ. ರಾಜ್ಯಾದ್ಯಂತ ದೇವಸ್ಥಾನಗಳಲ್ಲಿ ಸಿದ್ಧತೆ ಹೇಗಿದೆ? ಬಹುತೇಕ ದೇವಸ್ಥಾನಗಳು ಬಂದ್ ಆಗುತ್ತೆ. ಮಧ್ಯಾಹ್ನದಿಂದಲೇ ದೇವಸ್ಥಾನಗಳನ್ನು ಕ್ಲೋಸ್ ಮಾಡಲಾಗುತ್ತೆ. ಗ್ರಹಣದ ನಂತರ ದೇವಸ್ಥಾನದಲ್ಲಿ ಶುದ್ಧಿ ಕಾರ್ಯವನ್ನು ನಡೆಸಲಾಗುತ್ತೆ. ನಾಳೆ ಬೆಳಗ್ಗೆ ವಿಶೇಷ ಪೂಜೆ ಇರುತ್ತೆ. ನಂತರ ಭಕ್ತಾದಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಖಗ್ರಾಸ ಚಂದ್ರಗ್ರಹಣ ಗೋಚರವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಹುಣ್ಣಿಮೆಯ ಸಂದರ್ಭದಲ್ಲಿಯೇ, ಪಿತೃಪಕ್ಷದ ಸಂದರ್ಭದಲ್ಲಿಯೇ ಚಂದ್ರಗ್ರಹಣ ಘಟಿಸ್ತಾ ಇರುವಂತಹ ಸಂದರ್ಭದಲ್ಲಿ ಜನ ದೇವಸ್ಥಾನಗಳ ಮೊರೆ ಹೋಗ್ತಾ ಇದ್ದಾರೆ, ದೇವರ ಮೊರೆ ಹೋಗ್ತಾ ಇದ್ದಾರೆ. ದೇವರಿಗೂ ಕೂಡ ಈ ಗ್ರಹಣದ ಪ್ರಭಾವ ಇರುವಂಥದ್ದು. ಹಾಗಾಗಿಯೇ 6 ಗಂಟೆಗೂ ಮೊದಲು, ಗ್ರಹಣದ 6 ಗಂಟೆಗೂ ಮೊದಲು ದೇವಸ್ಥಾನಗಳನ್ನು ಕ್ಲೋಸ್ ಮಾಡುವುದಕ್ಕೆ ಈಗಾಗಲೇ ರಾಜ್ಯದ ಪ್ರಸಿದ್ಧ ದೇವಾಲಯಗಳ ಆಡಳಿತ ಮಂಡಳಿಗಳು ಕೂಡ ನಿರ್ಧರಿಸಿರುವಂಥದ್ದು. ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನದಲ್ಲಿ ಸಿದ್ಧತೆ ಹೇಗಿದೆ, ಯಾವ್ಯಾವ ವಿಶೇಷ ಪೂಜೆ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ, ಯಾವ್ಯಾವ ದೇವಸ್ಥಾನಗಳು ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ, ಅದರ ಅಪ್ಡೇಟ್ಸ್ ಅನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇವತ್ತು ಖಗ್ರಾಸ ಚಂದ್ರಗ್ರಹಣ ಗೋಚರವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಸಂಜೆ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಕ್ಲೋಸ್ ಆಗುತ್ತೆ. ನಾಳೆ ಬೆಳಗ್ಗೆ 9 ಗಂಟೆಗೆ ದೇವಸ್ಥಾನ ಶಾಂತಿ ಹೋಮವನ್ನು ಮಾಡುವುದಕ್ಕೆ ನಿರ್ಧರಿಸಲಾಗಿದೆ. ದೇವರ ಶುದ್ಧೀಕರಣ ಆಗುತ್ತೆ. ಪೂಜೆಯ ನಂತರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಬಹುತೇಕ ದೇವಸ್ಥಾನಗಳಲ್ಲಿ ದರ್ಬೆಯ ಮೂಲಕ ದೇವರನ್ನು ದಿಗ್ಬಂಧನ ಮಾಡುವಂತಹ ಕೆಲಸ ಆಗುತ್ತೆ. ಈ ಸೂತಕದ ಕಾಲ ಆರಂಭವಾಗುವ ಮೊದಲು, ಗ್ರಹಣ ಪ್ರಾರಂಭವಾಗುವ ಮೊದಲು, ಈ ಗ್ರಹಣದ ಮೋಕ್ಷ ಕಾಲದ ನಂತರ ದೇವಸ್ಥಾನವನ್ನು ಓಪನ್ ಮಾಡಿ ಶುದ್ಧೀಕರಣದ ಕಾರ್ಯ ಆಗಿ, ತದನಂತರ ವಿಶೇಷ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು ಇತ್ಯಾದಿಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಪ್ರತಿ ಗ್ರಹಣದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗುವಂಥದ್ದು.